ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನಲ್ಲಿ ನೋಡಿ ಶಾಕ್ ಆಯಿತಾ? ನನಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಆ ಥರ ತಮ್ಮನೇಲಿ ಕೊಟ್ಟಿದ್ದೀನಿ. ಏನಾಯಿತು ಅಂತ ನಾನು ಹೇಳ್ತೀನಿ, ಬಟ್ ಅದಕ್ಕೆ ಮೊದಲು ಒಂದು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕು. ಇವಾಗ ನೀವು ಒಬ್ಬರೇ ಹೊಸದಾಗಿ ಒಂದು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಅಥವಾ ಲೇಡೀಸ್ ಒಬ್ಬರೇ ಏನೋ ಒಂದು ಇಂಡಿಪೆಂಡೆಂಟಾಗಿ ಮಾಡ್ತಿದ್ದೀರಿ ಅಂದರೆ ನೀವು ಎಷ್ಟು ಹುಷಾರಾಗಿದ್ದರೂ ಸಾಲದು, ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ವ, ಆ ಥರ ಇರಬೇಕಾಗತ್ತೆ. ಏಕೆಂದರೆ ಇವಾಗ ಒಂದು ಸ್ಟೋರ್ ನಡೆಸ್ತಿದ್ದೀನಿ, ಒಂದು ಬಿಸ್ನೆಸ್ ಇದು ಮಾಡ್ತಿದ್ದೀನಿ ಅಂದರೆ ಈ ಥರ ಬರೋರು ಹೋಗೋರು, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಮಗೆ ದುಡ್ಡು ಈ ಐಟಮ್ ತೊಗೊಂಡು ಹೋಗ್ಬಿಟ್ಟು 5-10 ರೂಪಾಯಿ ಈ ಥರ ಮಾಡೋದೆಲ್ಲ ತುಂಬ ಕಾಮನ್. ಅದು ಒಂದು ಬಿಸ್ನೆಸ್ ಅಂತ ಇದ್ಮೇಲೆ ಅದು ತುಂಬ ಕಾಮನ್ ಆಗಿರುತ್ತೆ. ಅದೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈ ಮೀರಿ ನಡೀತಿರುತ್ತೆ ಅಂಥದ್ದು. ಬಿಡು ಹೋಗಲಿ, ಒಂದು 10 ರೂಪಾಯಿ 20 ರೂಪಾಯಿ ತಾನೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಅಮೌಂಟಿಗೆ ನಮ್ಮ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮ ಹತ್ರ ಯಾಮಾರಿಸ್ಬಿಡ್ತಾರಲ್ಲ, ಅದನ್ನು ನಮಗೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಒಂದ್ಸಲಿ. ಏಕೆಂದರೆ ನಾವು ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಪರ್ಸ್ನಲಾಗಿ ಅದ್ರ ಕಡೆನೇ ನಾವು ಕಾನ್ಸಂಟ್ರೇಟ್ ಕೊಡಬೇಕಾಗುತ್ತೆ. ಪ್ರತಿದಿನ ಕುತ್ಕೊಳ್ಬೇಕಾಗತ್ತೆ, ಕಸ್ಟಮರ್ನ ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಜೆನ್ಯೂನ್ ಕಸ್ಟಮರ್ಸ್ ಇರ್ತಾರೆ, ಕೆಲವರು ತುಂಬ ಕಿರಿಕಿರಿ ಅಂತ ಅನಿಸೋ ಕಸ್ಟಮರ್ಸ್ ಇರ್ತಾರೆ, ಅವ್ರನ್ನ ಎಲ್ಲ ಅಟೆಂಡ್ ಮಾಡಬೇಕು. ಒಂದೊಂದು ಸರಿ ನಮಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅಂಥ ಟೈಮಲ್ಲೂ ಕೂಡ ನಾವು ಎಲ್ಲದೂ ಸ್ವಲ್ಪ ಸ್ಮೈಲಿಂಗ್ ಫೇಸಲ್ಲೇ ಎಲ್ಲನೂ ಫೇಸ್ ಮಾಡಬೇಕು, ಆ ಥರ ಇರುತ್ತೆ. ಹಂಗೆಲ್ಲ ಮಾಡಿಬಿಟ್ಟು ನಾವು ಏನೋ ಒಂದು ಬಿಸ್ನೆಸ್ ಅಂತ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂದಾಗ ಕೆಲವರು ಬಂದು ನಮಗೆ 10 ನಿಮಿಷದಲ್ಲಿ ಯಾಮಾರಿಸ್ಬಿಟ್ಟು ನಮ್ಮನ್ನ ಒಂದು ನಮ್ಮ ಹತ್ರ ಇರೋವಂಥದ್ದು ಏನೋ ಒಂದು ಕಿತ್ಕೊಂಡು ಹೋಗ್ಬಿಡ್ತಾರಲ್ಲ, ಅದು ತುಂಬ ಒಂಥರ ತುಂಬ ಬೇಜಾರು ಅಂತ ಅನಿಸುತ್ತೆ ನಮಗೆ. ಆ ಕ್ಷಣ, ಒಂದು ಕ್ಷಣದಲ್ಲಿ ನಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು ಅನ್ನೋ ಥರ ನಮ್ಮ ಮೇಲೆ ನಮಗೆ ಕೋಪ ಬಂದುಬಿಡುತ್ತೆ. ಯಾಕೆಂದರೆ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ಅಂಥವ್ರನ್ನ. ಆವಾಗ ನಮ್ಮ ಮೇಲೆ ನಮಗೆ ಕೋಪ ಬಂದುಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಿರುತ್ತೆ. ಏನಾಯಿತು ಅಂದರೆ ಇವಾಗ ಈ ವೀಕಲ್ಲಿ ಒಂದು ಇನ್ಸಿಡೆಂಟ್ ನಡೀತು ನನ್ನ ಶಾಪಲ್ಲಿ. ಏನಂದರೆ ನಾನು ರೆಗ್ಯುಲರಾಗಿ ಬೆಳಿಗ್ಗೆ ಎದ್ದು 9:30 ಹಂಗೆ ನನ್ನ ಶಾಪ್ ಓಪನ್ ಮಾಡ್ತೀನಿ. ಆ ಟೈಮಲ್ಲಿ ಮಾಮೂಲಿ ಕಸ್ಟಮರ್ಸ್ ಎಲ್ಲ ಡೈಲಿ ಬರ್ತಾರೆ. ಅವ್ರಿಗೆ ಡೈಲಿ ಬೆಳಿಗ್ಗೆ ಬೇಕಾಗಿರೋ ಟೈಲರ್ಸ್, ಈ ಥರ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಥಿಂಗ್ಸ್ನ ಎಲ್ಲ ತೊಗೊಂಡು ಹೋಗ್ತಾರೆ. ಒಂದು 11:30 12:30 ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಜನರ ಓಡಾಟನೂ ಸ್ವಲ್ಪ ಕಮ್ಮಿ ಇರುತ್ತೆ, ಕಸ್ಟಮರ್ಸ್ ಕೂಡ ಕಮ್ಮಿ ಇರ್ತಾರೆ. ಆ ಟೈಮಲ್ಲಿ ಒಂದು ಪರ್ಸನ್ ಬರ್ತಾರೆ ನನ್ನ ಹತ್ರ. ಬಂದು ಅವ್ರ ಫೋನಲ್ಲಿ ಮಾತಾಡ್ಕೊಂಡೇ ಬರ್ತಾರೆ. ಬಂದು ನನ್ನ ಹತ್ರ ಬಳೆ ಇದೆಯಾ ಮ್ಯಾಮ್ ಅಂತ ಕೇಳ್ತಾರೆ. ಬಳೆ ಇದೆ, ನನ್ನ ಫ್ಯಾನ್ಸಿ ಸ್ಟೋರ್ ಅಂದರೆ ಬಳೆ ಇದೆ ಇರುತ್ತಲ್ವ ಅಂತ ಓಕೆ, ಜೆನ್ಯೂನ್ ಕಸ್ಟಮರ್ ಅಂತ ನಾನು ಅಂದ್ಕೊಂಡೆ. ಒಂದು 6 ಡಜನ್ ಬಳೆ ಬೇಕು ಅಂದರು. ಹಾಗೆ ಗಟ್ಟಿ ಬಳೆ ಏನೋ ಬೇಕು, ಇನ್ನು ಚಿಕ್ಕ ಚಿಕ್ಕ ಐಟಮ್ಸ್ ಏನೋ ಬೇಕು ಅಂತ ಕೇಳಿದ್ರು. ಓಕೆ, ಇದೆ ಸರ್, ನಮ್ಮ ಶಾಪ್ ಇರೋದೇ ಅದಕ್ಕೆ ತಾನೇ, ನಾವೆಲ್ಲನೂ ಸೇಲ್ ಮಾಡೋದಕ್ಕೆ ಇಟ್ಟಿರುತ್ತಾನೆ ಅಂತ ನಾನು ಎಲ್ಲನೂ ಬಳೆ ಅಂದರೆ ಯೂಶ್ವಲ್ ಆಗಿ ಒಡೆದೋಗಿರೋದು ಅದೆಲ್ಲ ನೋಡಿ ಚೆಕ್ ಮಾಡಿ ನಾನು ಕಟ್ಟಬೇಕಾಗುತ್ತೆ, ಟೈಮ್ ಹಿಡಿಯುತ್ತೆ. ಓಕೆ, ನಾನು ಸ್ವಲ್ಪ ಅರ್ಜೆಂಟ್ ಇದ್ದೀನಿ, ಬೇಗ ಕಟ್ಟಿ ಅಂತ ಹೇಳಿದ್ರು. ಓಕೆ ಅಂತ ನಾನು ಕಟ್ತಾ ಇದ್ದೀನಿ. 6 ಡಜನ್ ಬಳೆಗಳು ಅಂದರೆ ಎಲ್ಲನೂ ನೋಡಿ ಚೆಕ್ ಮಾಡಿ ಕಟ್ಟೋಷ್ಟೊತ್ತಿಗೆ ಒಂದು 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಆ ಟೈಮಲ್ಲಿ ಅವರು ನಿಂತ್ಕೊಂಡಿದ್ರು, ಜೆನ್ಯೂನ್ ಆಗಿ ಕಾಣಿಸಿದ್ರು. ಅವರೇನೋ ಬೇರೆ ಥರದ್ದು ರೀತಿ ನನಗೆ ಅನಿಸಿಲ್ಲ. ಅವರು ಫೋನಲ್ಲಿ ಮಾತಾಡ್ತಾ ಇದ್ರು. ಮೇ ಬಿ ಅವರು ವೈಫ್ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಅವರು ಇವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಿದ್ರು, ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ಇದಿದೆಯಾ ಕೇಳಿ, ಈ ಥರ ಹೇಳ್ತಿದ್ರು. ಅದೇ ರೀತಿ ಇವ್ರು ಕೇಳಿದ್ರು, ಬಳೆ ಅಂತ ಎಷ್ಟು ಬೇಕು, ಎಷ್ಟು ಬೇಕಾಗುತ್ತೆ, ಏನು ಅಂತ ಎಲ್ಲ ಮಾತಾಡ್ತಾ ಇದ್ರು. ಹಾಗೇನೆ ಅವ್ರು ಕೇಳಿದ್ರು, ಬಳೆ ಕಟ್ಟೋ ಮಧ್ಯಾಹ್ನ ಕೇಳಿದ್ರು, ಮೈ ಕವರ್ ಇದೆಯಾ, ಪ್ರೆಸೆಂಟೇಷನ್ ಕವರ್ ಇದೆಯಾ ಅಂತ ಕೇಳಿದ್ರು. ಹಾಂ ಇದೆ ಅಂತ ಹೇಳಿ ನಾನು ತೆಗೆದು ಕೊಟ್ಟೆ. ಆವಾಗ ಅವರು ಫೋನಲ್ಲೇ ಮಾತಾಡುವಾಗ ಅವ್ರ ಹತ್ರ ಹೇಳಿದ್ರು, ಅದರೊಳಗಡೆ ಹಾಕೋದಕ್ಕೆ 500 ಬೇಕು, ಕ್ಯಾಶ್ ಇಲ್ಲ ನಮ್ಮ ಹತ್ರ ಅಂತ ಏನೋ ಅವರವರೇ ಮಾತಾಡ್ಕೊತಾ ಇದ್ರು. ಆಗ ನನ್ನ ಹತ್ರ ಕೇಳಿದ್ರು, ಕ್ಯಾಶ್ ಇದೆಯಾ ಮ್ಯಾಮ್, 500 ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ನೋಡಿ ಮ್ಯಾಮ್ ಪ್ಲೀಸ್, ನನಗೆ ಅರ್ಜೆಂಟ್ ಇದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆವಾಗ ನನಗೆ ತುಂಬಾ ಜೆನ್ಯೂನ್ ಅಂತಲೇ ಅನ್ನಿಸ್ತು. ಸೊ ಬಳೆ ಕಟ್ಟುವಾಗಲೇ ನಾನು ಅದರಲ್ಲಿ ತೆಗೆದು ಚೆಕ್ ಮಾಡಿದೆ. ಅವಾಗ ನನ್ನ ಹತ್ರ 500 ಅಂದರೆ 1500 ರೂಪೀಸ್ ಇತ್ತು. ನಾನು ಅದನ್ನು ಟೇಬಲ್ ಮೇಲೆ ಇಟ್ಟು ಸರ್ ಪೇ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸ್ಕ್ಯಾನರ್ ಎಲ್ಲಿದೆ ಅಂತ ಕೇಳಿದ್ರು, QR ಎಲ್ಲಿದೆ ಅಂತ ಕೇಳಿದ್ರು. QR ತೋರಿಸಿದೆ. ಮಾಡೋಕ್ಕೆ ಅಂತ ಮ್ಯಾಮ್ ಇದು ಬಿಲ್ ಮಾಡಿಬಿಡಿ, ಒಟ್ಟಿಗೆ ಪೇ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಬ್ಯಾಂಗಲ್ನ
ಪ್ಯಾಕ್ ಮಾಡಿ ಆಲ್ಮೋಸ್ಟ್ ಇನ್ನೇನಾಗಿದೆ ಬಿಲ್ ಮಾಡಬೇಕು. ಆ ಟೈಮಲ್ಲಿ ನನಗೆ ಇನ್ನೊಬ್ಬರು ಕಸ್ಟಮರ್ ಬಂದರು. ಅವರು ಥ್ರೆಡ್ ಬೇಕು ಅಂದರು. 2 ಥ್ರೆಡ್ನ ಜಸ್ಟ್ ಈ ಕಡೆ ತಿರುಗಿ ಈ ಕಡೆ ಇಡೋ ಅಷ್ಟರಲ್ಲಿ ಟೇಬಲ್ ಮೇಲಿರೋ ಅಮೌಂಟ್ 1500ನ ತೊಗೊಂಡು ಈ ಪರ್ಸನ್ ಎಸ್ಕೇಪ್ ಆಗಿದ್ದಾರೆ. ನಾನು ಇವರು ಥ್ರೆಡ್ ಕೇಳಿ ಅವ್ರಿಗೆ ನೋಡಿ ಚೆಕ್ ಮಾಡಿ ಆ ಕಡೆ ತಿರುಗೋ ಅಷ್ಟರಲ್ಲಿ ಅವರಿಲ್ಲ. ಅವರು ಎಲ್ಲಿ ಪಾಸಿದ್ರು ತಕ್ಷಣ ನಾನು ಶಾಪಿಂದ ಹೊರಗಡೆ ಬಂದು ನೋಡಿದ್ರು ಅಲ್ಲಿ ಯಾರೂ ಇಲ್ಲ. ಅವರು ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರು ಅಮೌಂಟ್ನ ಎತ್ಕೊಂಡಿದ್ದಾರೆ. ನಾನು ಮುಯ್ ಕವರಲ್ಲಿ ಹಾಕಬೇಕು, ಪೆನ್ ಕೂಡ ಇಸ್ಕೊಂಡಿದ್ದಾರೆ ನನ್ನ ಹತ್ರ, ಅವರು ಪೆನ್ ನೇಮ್ ಬರೆಯೋದಕ್ಕೆ ಅಂತ. ಸೊ ಅದರೊಳಗೇನೆ ಇರ್ಬೋದು, ಅದು ಅಲ್ಲೇ ಇತ್ತು ಅಂತ ನಾನು ಅಂದ್ಕೊಳ್ಳೋ ಅಷ್ಟೊತ್ತಲ್ಲಿ ಅವ್ರು ಅಷ್ಟು ಇದರಲ್ಲಿ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಈಚೆ ಬಂದು ನೋಡೋ ಅಷ್ಟೊತ್ತಿಗೆ ನನಗೆ ಶಾಕ್ ಆಯಿತು. ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರು ಪಾಸ್ ಆಗಿರ್ತಾರೆ ಅಷ್ಟೊತ್ತಿಗೆ. ಅವರು ಅಂಥದ್ದನ್ನೇ ಡ್ರಾಮಾ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ನಾವು ಬಕ್ರಗಳಾಗ್ತೀವಿ ಇಂಥವ್ರ ಮಧ್ಯ. ಆದರೆ ಒಂದು ನನಗೆ ಯೋಚನೆ ಬಂದಿದ್ದೇನೆಂದರೆ, ನಾವು ಒಂದು ಲಕ್ಷ್ಮೀ ಹಬ್ಬ ಮಾಡಬೇಕು ಅಂದರೆ, ವರಮಹಾಲಕ್ಷ್ಮಿ ಅಂದರೆ ಅಂತ 15 ದಿವಸದಿಂದ ಪ್ಲ್ಯಾನ್ ಮಾಡಿರ್ತೀವಿ. ಹಿಂಗೆ ಮಾಡಬೇಕು ನಮ್ಮನೆ ಹಬ್ಬ, ಹಂಗೆ ಮಾಡಬೇಕು ಹಂಗೆ ಅಂತ. ನಾವು ಅಷ್ಟು ದೇವ್ರ ಕಡೆನೇ ದೇವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಗಮನ ಇರುತ್ತೆ ನಮಗೆ. ಅಂಥದ್ರಲ್ಲಿ ನಮಗೆ ಲಕ್ಷ್ಮಿ ಒಲಿಯೋದಿಲ್ಲ. ಇಂಥ ಫ್ರಾಡ್ ನನ್ನ ಮಕ್ಕಳಿಗೆ, ಮೋಸಗಾರರಿಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಲಕ್ಷ್ಮಿ ಒಲಿದು ಬಿಡ್ತಾರಲ್ವ ಅಂತ ಆ ಮೂಮೆಂಟಲ್ಲಿ ಮಾತ್ರ ನನಗೆ ಹಾಗೆ ಅನ್ನಿಸ್ಬಿಡ್ತು. ಏನು ಮಾಡೋಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಇವಾಗ ಆ್ಯಕ್ಚುಲಿ CC ಕ್ಯಾಮ್ರಾ ಏನು ಚೆಕ್ ಮಾಡಿದ್ರು ಆ ಪರ್ಸನ್ ಹ್ಯಾಟ್ ಹಾಕ್ಕೊಂಡಿದ್ರು, ಮೇಲೆಯಿಂದಾರೋ CC ಕ್ಯಾಮ್ರಾದಲ್ಲಿ ಫೇಸ್ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲ್ಲ. ಅವರು ಪಾಸ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಅಂತ ಹುಡ್ಕೋಕ್ಕಾಗುತ್ತೆ? ನಾವು ಲೇಡೀಸ್ ಮಾತ್ರ ಇರ್ತೀವಿ. ಈಗ ಜೆಂಟ್ಸ್ ಏನಾದರೂ ಇದ್ದರೆ ಅಲ್ಲಿ ತಕ್ಷಣ ಫಾಲೋ ಮಾಡ್ಕೊಂಡು ಹೋಗಿ ಸರೌಂಡಿಂಗಲ್ಲಿ ಇರ್ಬೋದು. ನಾವೆಲ್ಲಿ ಹೋಗೋದಕ್ಕಾಗುತ್ತೆ? ತಕ್ಷಣ ಕೇಳಿ ಶಾಪ್ ಕ್ಲೋಸ್ ಮಾಡಿ ಹೋಗೋಷ್ಟೊತ್ತಿಗೆ ಅವರು ಅಂಥದ್ರಲ್ಲಿ ಪಂಟ್ರಾಗಿರ್ತಾರೆ ಅಲ್ವಾ. ಹಾಗಾಗಿ ನಾವು ಈಗ ಅವ್ರು ತೊಗೊಂಡೋಗಿರೋ 1500ಇಂದ ಅವ್ರೇನು ಬಂಗ್ಲೆ ಕಟ್ಟೋದಿಲ್ಲ. ಮೇ ಬಿ ಅವ್ರಿಗೆ ಅವತ್ತು ಸಂಜೆಗೆ ಖಾಲಿ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅಥವಾ ನನಗೂ 1500ಇಂದ ನಾನೇನು ಬೀದಿಗೆ ಬರೋದಿಲ್ಲ. ಮತ್ತೆ ಎಲ್ಲೋ ದುಡಿತೀನಿ, ಸ್ವಾಭಿಮಾನವಾಗಿ ಬದುಕೋರಿಗೆ ಏನು ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ಆ ಕ್ಷಣದಲ್ಲಿ ಮಾತ್ರ ನಾವು ಇಷ್ಟು ಕಷ್ಟಪಟ್ಟು ದುಡ್ದಿರೋದನ್ನು ಅವರು 5 ನಿಮಿಷದಲ್ಲಿ ನಮ್ಗೆ ಯಾಮಾರಿಸಿ ತೊಗೊಂಡು ಹೋದ್ರಲ್ಲ. ಅವರು ಇಂಥದ್ದಕ್ಕೆ ತೋರಿಸೋ ಸ್ಕಿಲ್ಸ್ನ ಅದೇ ಜೀವನ ನಡೆಸೋದಕ್ಕೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ತೋರಿಸಿದ್ರೆ ಅವ್ರು ಇನ್ನೂ ಎಲ್ಲೋ ಇರ್ತಿದ್ರು ಮೋಸ್ಟ್ಲಿ ಅಂತ ಅನಿಸುತ್ತೆ. ಇಂಥ ಕೆಲಸಗಳನ್ನು ಮಾಡಿಕೊಂಡು ದಯನೀಯವಾಗಿ ಬದುಕೋವಂಥ ಪರಿಸ್ಥಿತಿ ಅವ್ರದ್ದು. ನಾವು ನ್ಯಾಯವಾಗಿ ಬದುಕ್ತಿದ್ದೀವಿ, ನ್ಯಾಯವಾಗಿ ದುಡಿಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ, ನಮ್ಮದೇನೂ ತಪ್ಪಿರಲ್ಲ. ಆದರೆ ಒಂದು ಕ್ಷಣ ನಮ್ಮ ಮೇಲೆ ನಮಗೆ ಬೇಜಾರಾಗ್ಬಿಡುತ್ತೆ. ಆ ಒಂದು ಮೂಮೆಂಟಲ್ಲಿ ನನಗೆ ಫ್ಲಾಶ್ ಆಗಿಲ್ವಾ, ಇಷ್ಟೆಲ್ಲ ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ. ಇವಾಗ ಒಂದು ಶಾಪ್ ಅಂದರೆ ಬೆಳಗ್ಗೆಯಿಂದ ಕಸ್ಟಮರ್ನ ಅಟೆಂಡ್ ಮಾಡಬೇಕು, ಅವ್ರ ಕಿರಿಕಿರಿಗಳಿರುತ್ತೆ, 108 ಇರುತ್ತೆ. ಆಮೇಲೆ ಬೇಕಾಗಿರೋ ಮೆಟೀರಿಯಲ್ಸ್ ಖಾಲಿ ಆಗಿರುತ್ತೆ, ಅದನ್ನು ಹಾಕಿಸ್ಬೇಕು ನೆನ್ಪಿಟ್ಕೊಂಡು. ಇಷ್ಟೆಲ್ಲ ಯೋಚನೆ ಮಾಡೋ ನಮ್ಮ ತಲೆಗೆ ಇಷ್ಟು ಚಿಕ್ಕ ವಿಷಯದಲ್ಲಿ ನಾವು ಯಾಮಾರ್ಕೊಂಡ್ಬಿಟ್ವಲ್ಲ ಅನ್ನೋದು ನಮಗೆ ತುಂಬ ಬೇಜಾರಾಗುವಂಥ ವಿಷಯ. ಅಂತ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನಿಮಗೂ ಗೊತ್ತಿರೋರಾಗಲಿ ಅಥವಾ ಈಗ ಆನ್ಲೈನ್ ಫ್ರಾಡ್ಸ್ ಎಲ್ಲ ನಡೆಯುತ್ತೆ ಅಂತ ಅವೇರ್ನೆಸ್ ಬರ್ತಾ ಇರುತ್ತೆ. ಹಂಗೆ ಈ ಥರ ಆಫ್ಲೈನಲ್ಲೂ ಮಾಡ್ತಾರೆ. ಆಮೇಲೆ ಯಾರಾದರೂ ಲೇಡೀಸ್ ಅವರು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನದೇ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡು ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಈ ಥರದ್ದೆಲ್ಲ ಆಗುತ್ತೆ, ಈ ಥರ ಜನನೂ ಇರ್ತಾರೆ ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇದ್ದೀನಿ. ನಿಮಗೂ ಗೊತ್ತಿರೋರು ಯಾರಿಗಾದರೂ ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ಮ ಅಕ್ಕ ತಂಗಿರು ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಜನಗಳು ಎಲ್ಲ ಕಡೆಯೂ ಇರ್ತಾರೆ, ಅವರು ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ನಮಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು, ಬಟ್ ನಮಗೆ ಇದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು, ಯಾವತ್ತಿಗೂ ಮರೆಯೋದಿಲ್ಲ. ಇವಾಗ ನಾವು ಬೇರೆಯವ್ರಿಗೆ ಅಯ್ಯೋ ಅನ್ನಬೇಕು, ಮಾನವೀಯತೆ ದೃಷ್ಟಿಯಿಂದ ಏನೋ ಒಂದು ಒಳ್ಳೆಯದಕ್ಕೆ ಅಂತ ನಾವು ಯೋಚನೆ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು. ಹಾಗಾಗಿದೆ ಈ ಕಾಲ. ಅಯ್ಯೋ ಪಾಪ ಅನ್ನೋದಕ್ಕೆ ಭಯ ಆಗುತ್ತೆ. ಯಾರು ಬಂದ್ರೂ ಅವ್ರನ್ನ ಡೌಟಲ್ಲಿ ನೋಡೋ ಥರ ಅಂತ ನನಗನ್ಸುತ್ತೆ ಒಂದೊಂದು ಸರಿ. ಯಾರೂ ನಂಬಬೇಕು ಅಂತಲೇ ಅನಿಸೋದಿಲ್ಲ ಹಾಗೆ. ಅದಕ್ಕೆ ನೀವು ಇಂಥದ್ದನ್ನು ನಿಮ್ಗೆ ಗೊತ್ತಿದ್ದರೆ ಬೇರೆ ಯಾರಿಗಾದರೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅದಕ್ಕೋಸ್ಕರ ನಾನು ಈ ಅವೇರ್ನೆಸ್ ಥರ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನೋಡಿದ್ರಲ್ವ, ನಿಮ್ಗೆ ಇಷ್ಟ ಆದರೆ ಎಷ್ಟೋ ತನಕ ನೋಡಿದ್ದಕ್ಕೆ, ತುಂಬ ಕೇಳಿದ್ದಕ್ಕೆ, ನನ್ನ ಸ್ಟೋರಿನ, ನನ್ನ ಏನು ಇನ್ಸಿಡೆಂಟ್ ಆಯಿತು ಅನ್ನೋ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೊ ಮಚ್.